ರೈತರು ಮತ್ತೆ ಸಿಡಿದೇಳ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ದಿಲ್ಲಿಯಲ್ಲಿ ದಂಗಲ್ ಸಾರಿದ್ದಾರೆ. ಕಳೆದ ಬಾರಿಯ ಹೋರಾಟದಿಂದ ಪಾಠ ಕಲಿತಿರುವಂತಹ ಕೇಂದ್ರ ಸರ್ಕಾರ ಈ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇಡೀ ದೇಶ ಇದೀಗ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಿದೆ. ಈಗಿನಿಂದಲೇ ಲೋಕಸಮರ ಜ್ವರ ಶುರುವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕ ಅಖಾಡಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ. ಲೋಕಸಭಾ ಲಡಾಯಿಗೆ ರಣಭೂಮಿ ಹದವಾಗ್ತಿರೋವಾಗಲೇ ರೈತರು ಮತ್ತೆ ಸಿಡಿದೆದ್ದಿದ್ದಾರೆ. ದಿಲ್ಲಿಯಲ್ಲಿ ದಂಗಲ್ ಸಾರಲು ದಾಂಗುಡಿ ಇಟ್ಟಿದ್ದಾರೆ. ರೈತ ಕ್ರಾಂತಿಗೆ ರಾಷ್ಟ್ರ ರಾಜಧಾನಿ ಮತ್ತೊಮ್ಮೆ ಸಾಕ್ಷಿಯಾಗಲಿದೆ. ಎಸ್, ರೈತರ ಮತ್ತೊಂದು ಬೃಹತ್ ಪ್ರತಿಭಟನೆ ಎದುರಿಸಲು ರಾಜಧಾನಿ ದಿಲ್ಲಿ ಸಿದ್ಧವಾಗ್ತಿದೆ. ರಾಷ್ಟ್ರ ರಾಜಧಾನಿಗೆ ಇವತ್ತು 25,000 ರೈತರು 5,000 ಟ್ರ್ಯಾಕ್ಟರ್ಗಳಲ್ಲಿ ಲಗ್ಗೆ ಇಡ್ತಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನಿಟ್ಟುಕೊಂಡು 200 ರೈತ ಸಂಘಟನೆಗಳು ದೆಹಲಿ ಚಲೋ ಹಮ್ಮಿಕೊಂಡಿವೆ. ಹರಿಯಾಣ, ಪಂಜಾಬ್ ರೈತರು ದಿಲ್ಲಿಯತ್ತ ಮುಖ ಮಾಡಿದ್ದಾರೆ. ರೈತರು ರಾಷ್ಟ್ರ ರಾಜಧಾನಿಗೆ ದಾಂಗುಡಿಡದಂತೆ ಕಾಕಿ ದಿಲ್ಲಿ ಗಡಿಯಲ್ಲಿ ಚಕ್ರ ವ್ಯೂಹವನ್ನೇ ರಚಿಸಿದೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಗಡಿಯಲ್ಲಿ ಬಿಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ರೂಪಿಸಲಾಗಿದೆ. ಪೊಲೀಸರು ಸಿಂಗು, ಗಾಜಿಪುರ ಮತ್ತು ಟಿಕ್ರಿ ಗಡಿಗಳಲ್ಲಿ ಕಾಂಕ್ರೀಟ್ ಬ್ಲಾಕ್ಗಳು, ಕಬ್ಬಿಣದ ಮೊಳೆಗಳು, ಮುಳ್ಳು ತಂತಿಗಳಿಂದ ದಿಗ್ಬಂಧನ ಹಾಕಿದ್ದಾರೆ. ಬೃಹತ್ ಕ್ರೇನ್ ಕಂಟೈನರ್ಗಳನ್ನು ಸಜ್ಜುಗೊಳಿಸಲಾಗಿದೆ. ಹರಿಯಾಣದಲ್ಲೂ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಅಂಬಲಾ, ಕುರುಕ್ಷೇತ್ರ, ಕತಿಹಾಳ, ಜಿಂದ್ ಹಿಸಾರ್, ಫತೇಹಾಬಾದ್, ಸಿರ್ಸಾದಲ್ಲಿ ಇಂದು ಇಂಟರ್ನೆಟ್, SMS, ಡಾಂಗಲ್ ಸೇವೆಗೆ ನಿರ್ಬಂಧ ವಿಧಿಸಲಾಗಿದೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಹೊರಟಿದ್ದ ಕರ್ನಾಟಕದ 70 ಮಂದಿ ರೈತರನ್ನ ಮಧ್ಯಪ್ರದೇಶದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ವಶಕ್ಕೆ ಪಡೆಯಲಾಗಿರುವ ರೈತರನ್ನ ಕಲ್ಯಾಣ ಮಂಟಪವೊಂದರಲ್ಲಿ ಇರಿಸಲಾಗಿದೆ. ಅಲ್ಲೇ ರೈತ ವಿರೋಧಿ ಮಧ್ಯಪ್ರದೇಶ ಪೊಲೀಸರಿಗೆ ಧಿಕ್ಕಾರ ಎಂದು ರೈತರು ಘೋಷಣೆ ಕೂಗಿದ್ದಾರೆ. ಈ ಹಿಂದೆ ಕೂಡ ಬೃಹತ್ ಪ್ರತಿಭಟನೆಯನ್ನ ದೆಹಲಿಯಲ್ಲಿ ನಡೆಸಲಾಗಿತ್ತು. ಹಾಗಾಗಿ ಇದು ರೈತರ 2ನೇ ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿದೆ. ಈಗಾಗಲೇ ಕೇಂದ್ರ ಸಚಿವರು ಕೂಡ ರೈತರ ಮನವೊಲಿಸಲು 3 ಬಾರಿ ಪ್ರಯತ್ನ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಅನ್ನದಾತರ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಸುರೇಂದರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಕೆರೆ ಹೂಳೆತ್ತುವ ವಿಷಯದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರು ಬಿಜೆಪಿ ಪಾಲಿಕೆ ಸದಸ್ಯರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದೇ ಆರೋಪ ಈಗ ಹಲವು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಇದು ಧಾರವಾಡ ನಗರದಲ್ಲಿ ಕೋಳಿಕೆರೆ ಹೂಳೆತ್ತಬೇಕು ಅನ್ನೋದು ಬಹು ದಿನಗಳ ಬೇಡಿಕೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿರೋ ಕೆರೆ ಹೂಳೆತ್ತುವ ಕಾಮಗಾರಿಗೆ ಶಾಸಕ ವಿನಯ್ ಕುಲಕರ್ಣಿ ಚಾಲನೆ ಕೊಟ್ಟಿದ್ದಾರೆ. ಆದ್ರೆ ಇದೇ ವಿಚಾರ ಈಗ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಕುಲಕರ್ಣಿ ಮತ್ತು ಧಾರವಾಡ 8ನೇ ವಾರ್ಡ್ ಸದಸ್ಯ ಶಂಕರ ಶೇಳಕೆ ಮಧ್ಯೆ ವಿವಾದ ಹುಟ್ಟುಹಾಕಿದೆ. ಈ ಕೆರೆ ಹೂಳೆತ್ತುವ ಕಾಮಗಾರಿಗೆ ಟೆಂಡರ್ ಆಗಿಲ್ಲ, ಹಾಗಿದ್ರೂ ಕಾಮಗಾರಿ ಶುರು ಮಾಡಿದ್ದಾರೆ. ಇದರ ಜೊತೆಗೆ ಹೂಳನ್ನ ಸರಿಯಾಗಿ ತೆಗೆದಿಲ್ಲ. ಇದನ್ನ ಖಂಡಿಸಿ ಸ್ಥಳೀಯರು ನಡೆಸಿದ ಪ್ರತಿಭಟನೆಗೆ ಪಾಲಿಕೆ ಸದಸ್ಯ ಶಂಕರ ಶೇಳಕೆ ಬೆಂಬಲಿಸಿದ್ರು. ಅಲ್ಲದೆ ಕಾಮಗಾರಿ ನಡೆಸುತ್ತಿರೋದನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಹೀಗಾಗಿ ಶಿವಲೀಲಾ ಕುಲಕರ್ಣಿ ಅವರು ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಶಂಕರ್ ಶೇಳಕೆ ಆರೋಪ ಮಾಡಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಅವರು ಅಲ್ಲಿ ಹೊಲಸೆಲ್ಲ ಎಬ್ಸ್ಕೊಂಡು ಹಳ್ಳಿ ಸನ ಹೊಂಟ್ರ ಟ್ರ್ಯಾಕ್ಟರ್ನಾಗ ಟಿಪ್ಪರ್ ತೊಗೊಂಡು ಎಕ್ದಮ್ ಫಾಸ್ಟ್ ಹೋಗೋದು. ಆಮೇಲೆ ರೋಡ್ ಮ್ಯಾಗ ಸಿಕ್ಕಾಪಟ್ಟಿ ಕೆಡವುದು. ಆಮೇಲೆ ಸಿಕ್ಕಾಪಟ್ಟಿ ರೋಡ್ ಹಾಳಾಗಿ ಧೂಳು ಎದ್ದು ಬಿಟ್ಟೈತಿ. ಅಲ್ಲಿ ಸಾರ್ವಜನಿಕ ತೊಂದರೆ ಆಗೈತಿ. ಅವ್ರು ಏನು ಮಾಡ್ಯಾರ ಸಾರ್ವಜನಿಕ ನನಗೂ ಹೇಳಿಲ್ಲ. ಅವರು ರಸ್ತಾರೋಪ ಮಾಡ್ಯಾರ. ಏನ್ ನಡೆದೈತಿ ಏನಿಲ್ಲ ಅಂತ ಒಂದು ಅರ್ಧ ತಾಸು ಗಂಟೆ ಆದ್ಮೇಲೆ ಶಿವಲೀಲಾ ಕುಲಕರ್ಣಿ ಅವ್ರು ಫೋನ್ ಹಚ್ಚಿ ನನಗೆ ಕ್ವಶನ್ಲೇ ಮಾತಾಡಿದ್ರು. ನೀ ಯಾರ, ನೀ ಏನು ಅಲ್ಯಾಕೆ ಹೋಗಿ, ನಿನ್ಗೇನು ಸಂಬಂಧ, ಹಂಗೆ ಹಿಂಗೆ ಅಂದ್ಕೊಳ್ಳಿ. ಇಲ್ರಿ ಮೇಡಮ್, ನಾವು ವಾರ್ಡ್ ಕಾರ್ಪೊರೇಟ್ರ್, ನನಗೆ ಬರ್ತೈತೆ ಕೋಳಿಕೆರಿ, ನಮ್ಗೆ ಹಿಂಗ್ಯಾಕೆ ಮಾತಾಡಕತ್ತೀರಿ ಅಂತಂದ್ರೆ ನನಗೆ ಕ್ವಶನ್ಲೇ ಮಾತಾಡಿ ನನಗೆ ನಿಂದಿಸಿದ್ರು. ಧಮ್ಕಿ ಟೈಪ್ ಮಾತಾಡಿದ್ರು.
ಯೋಗೀಶ್ ಗೌಡ ಕೊಲೆ ಕೇಸ್ನ ಸಾಕ್ಷಿನಾಶ ಕೇಸ್ನಲ್ಲಿ ಜಾಮೀನು ಮೇಲಿರೋ ವಿನಯ್ ಕುಲಕರ್ಣಿಗೆ ಧಾರವಾಡ ಜಿಲ್ಲೆ ಪ್ರವೇಶಿಸುವುದಕ್ಕೆ ಅವಕಾಶ ಇಲ್ಲ. ಜಿಲ್ಲೆಯಿಂದ ಹೊರಗೆ ಉಳಿದುಕೊಂಡೇ ಎದುರಿಸಿದ್ದಾರೆ. ಈ ಚುನಾವಣೆಯಲ್ಲಿ ಮುಂದೆ ನಿಂತು ಓಡಾಡಿದ್ದು ಪತ್ನಿ ಶಿವಲೀಲಾ ಕುಲಕರ್ಣಿ. ಈಗ ಶಾಸಕರ ಕಾರ್ಯವನ್ನ ಅವರೇ ಮಾಡುತ್ತಿದ್ದಾರೆ. ಜನಪ್ರತಿನಿಧಿ ಅಲ್ಲದಿದ್ದರೂ ಜನಪ್ರತಿನಿಧಿಯಂತೆ ವರ್ತಿಸುತ್ತಿದ್ದಾರೆ ಅನ್ನೋದು ಬಿಜೆಪಿ ಆರೋಪ. ಈ ಕ್ಷೇತ್ರದ ಶಾಸಕರ ಪತ್ನಿ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ರು. ಏಕವಚನದಲ್ಲಿ ನಮ್ಮ ಶಂಕರ್ ಶೆಟ್ಟಿ ಅವರು ಸೀನಿಯರ್ ಕಾರ್ಪೊರೇಟರ್ 2ನೇ ಬಾರಿಗೆ ಅವ್ರಿಗೆ ಏಕವಚನದಲ್ಲಿ ಅವರಿಗೆ ನಿಂದಿಸಿ, ನಿಂದೇನು ಕೆಲಸ, ನೀ ಅದಕ್ಕೆ ಹೋಗಿದ್ದೆ ಅಂತೆ. ಅರೆ ನಾ ಇಷ್ಟ ಕೇಳು, ನಿಮ್ಮದೇನು ಕೆಲಸ, ನೀವ್ಯಾರು? ಈ ಕ್ಷೇತ್ರದ ಮತದಾರ ಸಹಿತ ನೀವಲ್ಲ. ನನಗನ್ಸಿದ ಮಟ್ಟಿಗೆ ನೀವು ಒಬ್ಬ ಜನಪ್ರತಿನಿಧಿಗೆ ಫೋನ್ ಮಾಡಿ ಮಾತಾಡೋ ಕೆಲಸ ಏನು ನಿಮ್ಮದು? ಅದಕ್ಕೆ ಅವ್ರು ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂದ್ರೆ ಅವ್ರ ವಿರುದ್ಧ ಹೋರಾಟವನ್ನು ಮಾಡೋಕ್ಕಾಗ್ತೈತಿ. ಶಂಕರ ಶೆಳಕೆ ಮಾಡಿರೋ ಬೆದರಿಕೆ ಆರೋಪಕ್ಕೆ ಯಾವುದೇ ದಾಖಲೆ ಇಲ್ಲ, ಮೊಬೈಲ್ ಕಾಲ್ ರೆಕಾರ್ಡ್ ಇಲ್ಲ ಎಂದು ಹೇಳುತ್ತಿದ್ದಾರೆ. ಈ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಲು ಶಿವಲೀಲಾ ಕುಲಕರ್ಣಿ ಸಹ ಮಾಧ್ಯಮಗಳಿಗೆ ಲಭ್ಯವಾಗಿಲ್ಲ. ಹೀಗಾಗಿ ಇದು ಬಿಜೆಪಿ ಉರುಳಿಸುತ್ತಿರೋ ರಾಜಕೀಯ ದಾಳವ ಅನ್ನೋ ಪ್ರಶ್ನೆಯೂ ಉದ್ಭವಿಸುತ್ತಾ ಇದ್ದು, ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕಬ್ಬನ್ ಪಾರ್ಕ್ ನಲ್ಲಿ 10 ಅಂತಸ್ತಿನ ಕಟ್ಟಡ ಕಟ್ಟಬೇಕು ಅಂತ ಒಂದ್ ಕಡೆ ಸಿದ್ಧತೆಗಳಾಗ್ತಾ ಇದೆ. ಬಟ್ ಇದಕ್ಕೆ ವಾಕರ್ಸ್ ಅಸೋಸಿಯೇಷನ್ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ ವಾಕರ್ಸ್ ಅಸೋಸಿಯೇಷನ್ ಕಡೆಯಿಂದ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ದೊಡ್ಡ ಮಟ್ಟದ ಧರಣಿಗೆ ಮುಂದಾಗಿರೋದು. ಪ್ರತಿಭಟನೆಯಲ್ಲಿ 200ಕ್ಕೂ ಹೆಚ್ಚು ವಾಕರ್ಸ್ ಭಾಗಿಯಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಸದ್ಯ ಉತ್ತಮ ಗಾಳಿಯ ವಾತಾವರಣವಿದೆ. ಕಟ್ಟಡ ಕಟ್ಟಿ ಪಾರ್ಕ್ನ ಸೌಂದರ್ಯ ಹಾಳು ಮಾಡದಂತೆ ಮನವಿ ಮಾಡಲಾಗಿದೆ. ನಮ್ಮ ಕಬ್ಬನ್ ಪಾರ್ಕ್ ಉಳಿಸಿ, ಪ್ರಾಣಿ ಪಕ್ಷಿ ಬೆಳೆಸಿ ಅಂತ ಧರಣಿ ಮಾಡ್ತಿದ್ದಾರೆ ವಾಕರ್ಸ್ ಅಸೋಸಿಯೇಷನ್ ಅವರು. 2 ವರ್ಷದ ಹಿಂದೆ 10 ಅಂತಸ್ತಿನ ಕಟ್ಟಡ ಕಟ್ಟೋದಕ್ಕೆ ಮುಂದಾಗಿದ್ರು. ಈ ಹಿಂದೆ 323 ಕಿಲೋಮೀಟರ್ ವ್ಯಾಪ್ತಿಯ ಕಬ್ಬನ್ ಪಾರ್ಕ್ ಕೂಡ ಇತ್ತು. ಆದ್ರೆ ಕಟ್ಟಡಗಳನ್ನ ಕಟ್ಟಿ ಸದ್ಯ 196 ವಿಸ್ತೀರ್ಣವನ್ನ ಒಳಗೊಂಡಿದೆ. ಈಗ ಮತ್ತೆ 10 ಅಂತಸ್ತಿನ ಕಟ್ಟಡ ಕಟ್ಟಿದ್ರೆ ನಾವೆಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೆ ಪ್ರತಿಭಟನೆ, ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಇದೊಂದು ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ಗೌರ್ಮೆಂಟ್ಗೆ. ಕಬ್ಬನ್ ಪಾರ್ಕ್ ಇದೊಂದು ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ಗೌರ್ಮೆಂಟ್ಗೆ. ಕಬ್ಬನ್ ಪಾರ್ಕ್ ಇದೊಂದು ಎಚ್ಚರಿಕೆ. ಸಿಲಿಕಾನ್ ಸಿಟಿಯಲ್ಲಿ ಕಾಂಕ್ರೀಟ್ ನಾಡು ಅನ್ನುವಂತಹ ಒಂದು ಕಾನ್ಸೆಪ್ಟ್, ಇದನ್ನು ಹೊರತುಪಡಿಸಿದರೆ ಹಸಿರಿನಿಂದ ಕಂಗೊಳಿಸುವ ಸ್ವಚ್ಛವಂದವಾಗಿ ಕಾಣುವಂತಹ ಕಬ್ಬನ್ ಪಾರ್ಕ್ ಅಂದರೆ ಎಲ್ಲರಿಗೂ ಎಲ್ಲಿಲ್ಲದ ಪ್ರೀತಿ. ಆದರೆ ಇದೇ ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಬಹುಮಹಡಿ ಕಟ್ಟಡ ಕಟ್ಟೋದಕ್ಕೆ ಮುಂದಾಗಿದ್ದೇ ಆಗಿತ್ತು. ಪರಿಸರ ಪ್ರೇಮಿಗಳು ಇಂಥವರಿಗೆ ಏನು ಮಾಡಿದ್ರು ಗೊತ್ತಾ? ಇಲ್ಲಿದೆ ನೋಡಿ ವಿಶೇಷ ವರದಿ. ಕಬ್ಬನ್ ಪಾರ್ಕ್ನಲ್ಲಿ ತಲೆ ಎತ್ತಲಿದ್ದ 10 ಅಂತಸ್ತಿನ ಕಟ್ಟಡ ನಿರ್ಮಿಸದಂತೆ ವಾಕರ್ಸ್ ಅಸೋಸಿಯೇಷನ್ ವಿರೋಧ. ವಾರ ಪೂರ್ತಿ ಕೆಲಸ, ಇದರ ನಡುವೆ ಟ್ರಾಫಿಕ್ನಲ್ಲಿ ಓಡಾಟ ಅಂತ ನಿರಾಶೆಗೊಳ್ಳುವ ಅದೆಷ್ಟೋ ಸಿಲಿಕಾನ್ ಸಿಟಿ ಮಂದಿಗೆ ವೀಕೆಂಡ್ ದಿನಗಳಲ್ಲಿ ಹಾಟ್ಸ್ಪಾಟ್ ಅಂದ್ರೆ ಅದು ಕಬ್ಬನ್ ಪಾರ್ಕ್ ಹಾಗೂ ಲಾಲ್ಬಾಗ್. ನಗರದ ಹೃದಯ ಭಾಗದಲ್ಲಿರುವ ಲಾಲ್ಬಾಗ್ ಬಳಿಕ ಅತ್ಯುನ್ನತ ಉದ್ಯಾನವನ ಅಂದ್ರೆ ಅದು ಕಬ್ಬನ್ ಪಾರ್ಕ್. ಈಗ ಈ ಪಾರ್ಕ್ನ ಸೌಂದರ್ಯಕ್ಕೆ ಕುತ್ತು ತರುವಂತಹ ಕೆಲಸ ಆಗ್ತಿದೆ ಅಂತ ಹಸಿರು ಉತ್ಸಾಹಿಗಳು ರೊಚ್ಚಿಗೆದ್ದಿದ್ದಾರೆ. ವಿಶಾಲವಾದ ಮರಗಿಡಗಳ ಮಧ್ಯೆ ಓಡಾಡುವುದೇ ಪರಿಸರ ಪ್ರೇಮಿಗಳ ಪಾಲಿಗೆ ಸ್ವರ್ಗ. ಇಂತಹ ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಹೊಸ ಕಟ್ಟಡ ಕಟ್ಟುವುದಕ್ಕೆ ಸಿದ್ಧತೆ ನಡೆದಿದೆ. ಇದನ್ನ ಖಂಡಿಸಿ ವಾಕರ್ಸ್ ಅಸೋಸಿಯೇಷನ್ ಪ್ರತಿಭಟನೆ ನಡೆಸಿದೆ. ಹೋರಾಟದಲ್ಲಿ 200ಕ್ಕೂ ಹೆಚ್ಚು ವಾಕರ್ಸ್ ಭಾಗಿಯಾಗಿದ್ದರು. ಕಟ್ಟಡ
ಕಟ್ಟಡ ನಿರ್ಮಾಣದ ವೇಳೆ ಸಾಕಷ್ಟು ವಾಹನಗಳು ಪಾರ್ಕ್ಗಳಿಗೆ ಎಂಟ್ರಿ ಆಗ್ತವೆ. ಹೀಗಾಗಿ ನಮಗೆ ಯಾವುದೇ ಬಿಲ್ಡಿಂಗ್ಗಳನ್ನು ಕಟ್ಟುವುದು ಬೇಡ. 2 ವರ್ಷದ ಹಿಂದೆ 10 ಅಂತಸ್ತಿನ ಕಟ್ಟಡ ಕಟ್ಟುವುದಕ್ಕೆ ಮುಂದಾಗಿದ್ರು. ಈ ವೇಳೆ ವಾಕರ್ಸ್ ಅಸೋಸಿಯೇಷನ್ ವಿರೋಧಿಸಿತ್ತು. ಈ ಹಿಂದೆ 323 ಎಕರೆ ವ್ಯಾಪ್ತಿಯ ಕಬ್ಬನ್ ಪಾರ್ಕ್ ಇತ್ತು. ಆದರೆ ಕಟ್ಟಡಗಳನ್ನು ಕಟ್ಟಿ ಸದ್ಯ 196 ಎಕರೆ ವಿಸ್ತೀರ್ಣವನ್ನ ಒಳಗೊಂಡಿದೆ. ತೋಟಗಾರಿಕೆ ಇಲಾಖೆ ಬೇಕಾದವರಿಗೆ ಜಾಗ ಕೊಡ್ತಿದ್ದಾರೆ, ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಉಮೇಶ್ ಕಿಡಿಕಾರಿದ್ರು. ಕೆಲವು ಕ್ಲಬ್ಗಳೆಲ್ಲ ಕಟ್ಟಡ ಇದ್ದಾವೆ, ಅವರೆಲ್ಲ ಐಷಾರಾಮಿಗೆ ಇರ್ತಾರೆ. ಅವ್ರಿಗೇನು ಬೇಕೋ ಇಂಥ ಕಬ್ಬನ್ ಪಾರ್ಕ್ ಸಿಕ್ಕೋದೇ ಅಪರೂಪ. ಇಂಥದ್ರೊಳಗೆಲ್ಲ ಐಷಾರಾಮಿಗೆ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಮಾಡ್ಕೊಂಡೋಗೋದಿಲ್ಲ. ಈಗ ನಾವು ಕಟ್ಟಡ ಕಟ್ಟಲಿಕ್ಕೆ ಇವಾಗ ಇವ್ರಿಗೂ ಅನುಮತಿ ಕೊಟ್ಟರೆ, ಸರ್ಕಾರ ಅನುಮತಿ ಕೊಟ್ಟರೆ 10 ಫ್ಲೋರ್ ಕಟ್ಟಿದ್ರೆ ನೆಕ್ಸ್ಟ್ ಮುಂದೆ ಅವರಿಗೆ ಒಂದು ಪಾರ್ಕಿಂಗ್ ಕೊಡಬೇಕಲ್ಲ. 10 ಫ್ಲೋರ್ ಕಟ್ಟಿದ ಮೇಲೆ ಅವರಿಗೆ ಒಂದು 10 ಎಕರೆ ಪಾರ್ಕಿಂಗ್ ಆದರೂ ಕೊಡಬೇಕು. ಇವ್ರು ಕಟ್ಟಿದ ಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬಿಲ್ಡಿಂಗ್ಗಳು ಅವ್ರೇನು ಮಾಡ್ತಾರೆ, ಅವರು 10 ಫ್ಲೋರ್ ಕಟ್ಟಿದ್ರೆ 20 ಫ್ಲೋರ್ ಕಟ್ತಾರೆ. ಅವಾಗ 20 ಫ್ಲೋರ್ ಕಟ್ಟಿದಾಗ ಅವಾಗ ಎಲ್ಲಿರುತ್ತೆ ಕಬ್ಬನ್ ಪಾರ್ಕೆ ಅದು ಭೂಪಟದಲ್ಲೇ ಇರಲ್ಲ. ಅವಾಗ ನಾವು ಆನ್ಲೈನ್ ನೋಡಬೇಕಾಗುತ್ತೆ. ಕಬ್ಬನ್ ಪಾರ್ಕನ್ನು ಆನ್ಲೈನ್ ನೋಡಬೇಕಾಗುತ್ತೆ. ನಾವು ಎಲ್ಲ ಆನ್ಲೈನಲ್ಲಿ ಸೈಕ್ಲಿಂಗು ಆನ್ಲೈನಲ್ಲಿ ಆಮ್ಲಜನಕ ತಗೋಬೇಕು, ಎಲ್ಲ ಆನ್ಲೈನಲ್ಲೇ ಮಾಡಬೇಕಾಗುತ್ತೆ. ಕಬ್ಬನ್ ಪಾರ್ಕ್ ನಿರ್ನಾಮ ಮಾಡೋಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಕೆಳ ಅಂತ ಅಧಿಕಾರಿಗಳಿದ್ದಾರೆ. ಒಟ್ನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಸದ್ಯ ಸ್ವಚ್ಛಂದ ಗಾಳಿಯ ವಾತಾವರಣವಿದೆ. ತೋಟಗಾರಿಕೆ ಇಲಾಖೆ ಬಿಲ್ಡಿಂಗ್ ಕಟ್ಟುವಂತಹ ಕೆಲಸಕ್ಕೆ ಬ್ರೇಕ್ ಹಾಕಿ ಕಬ್ಬನ್ ಪಾರ್ಕ್ ಉಳಿವಿಗೆ ಕೈ ಜೋಡಿಸಬೇಕು ಎನ್ನುವುದೇ ಪರಿಸರ ಪ್ರೇಮಿಗಳ ಆಶಯ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಈಗ 1975ರ ಸರ್ಕಾರ ಆ ಸಂದರ್ಭದಲ್ಲಿ ಉದ್ಯಾನವನಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನ ಜಾರಿಗೆ ತರುತ್ತೆ. ಉದ್ಯಾನವನಗಳನ್ನ ಅಭಿವೃದ್ಧಿ ಮಾಡಬಹುದು, ಮತ್ತೊಂದು ಕಡೆ ಕಟ್ಟಡ ಕಟ್ಟೋದಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ವಾಕರ್ಸ್ ಕೇಳೋದು ಕೂಡ ಅಲ್ಲಿ ನ್ಯಾಯಯುತವಾಗಿದೆ. ಪರಿಸರ ಉಳಿಸ್ಬೇಕು, ನಾವೆಲ್ಲ ವಾಕಿಂಗ್ ಬರ್ತೀವಿ, ಉತ್ತಮ ಗಾಳಿ ಇದೆ, ಈ ಸಂದರ್ಭದಲ್ಲಿ ಉತ್ತಮ ಕಟ್ಟಡಗಳನ್ನ ಕಟ್ಕೊಂಡು ಹೋದ್ರೆ ಇದನ್ನ ಹೇಗೆ ಉಳಿಸಿ ಬೆಳೆಸೋದು ಅನ್ನೋದು ಅವ್ರ ಪ್ರಶ್ನೆ. ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ, ಅವರ ಒತ್ತಡ ಏನು? ಶ್ರುತಿ, ಬೆಂಗಳೂರಿಗೆ ಹಸಿರು ಬೆಲ್ಟ್ ಅಂದರೆ ಒಂದು ಕಡೆ ಕಬ್ಬನ್ ಪಾರ್ಕ್, ಮತ್ತೊಂದು ಕಡೆ ಲಾಲ್ಬಾಗ್. ಇವೆರಡು ಪಾರ್ಕಿಂದ ಸಾಕಷ್ಟು ಹಸಿರು ಉಸಿರು ಉಳಿದಿದೆ ಬೆಂಗಳೂರಲ್ಲಿ. ಯಾಕಂದರೆ ವಾಯುಮಾಲಿನ್ಯ ದಟ್ಟಣೆ ಜಾಸ್ತಿ ಆಗಿದೆ. ಇಲ್ಲಿ ಏನಾದರೂ ಕಬ್ಬನ್ ಪಾರ್ಕಲ್ಲಿ ಏನಾದರೂ ಕಟ್ಟಡ ನಿರ್ಮಾಣವಾದರೆ ಮತ್ತೊಂದು ಕಷ್ಟ ಆಗ್ಬೋದು, ಗಿಡ ಮರಗಳಿಗೆ ಹಾನಿಯಾಗ್ಬೋದು. ಯಾಕಂದರೆ 10 ಅಂತಸ್ತಿನ ಕಟ್ಟಡ ಕಟ್ಟಬೇಕಂದ್ರೆ ಗಿಡ ಮರಗಳನ್ನು ಕಡಿಬೇಕಾಗತ್ತೆ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಗಾಡಿಗಳು ಬರಬೇಕಾಗತ್ತೆ, JCBಗಳು ಬರಬೇಕಾಗತ್ತೆ. ಈ ಒಂದು ವಿಚಾರವಾಗಿ ವಾಕರ್ಸ್ ಅಸೋಸಿಯೇಷನ್ ಮತ್ತು ವಿವಿಧ ಪರ ಸಂಘಟನೆಗಳು ಈ ಒಂದು ಸರ್ಕಾರದ ನಿರ್ಧಾರಕ್ಕೆ ಒಂದು ಕಡೆ ಆಕ್ರೋಶ ಹೊರಹಾಕಿದ್ದಾರೆ. ಯಾಕಂದರೆ ಕಬ್ಬನ್ ಪಾರ್ಕ್ ಉಳಿಬೇಕು. ಯಾಕಂದರೆ 300ಕ್ಕೂ ಹೆಚ್ಚು ಎಕರೆಯಷ್ಟು ಕಬ್ಬನ್ ಪಾರ್ಕ್ ಇದೆ. ಬಟ್ ಇದೀಗ 180 ಎಕರೆಗೆ ಬಂದಿದೆ. ಯಾಕಂದರೆ ಎಲ್ಲ ಒತ್ತುವರಿವಾಗಿದೆ. ಮತ್ತೊಂದು ಕಡೆ ಕೆಲವೊಂದು ಕಟ್ಟಡಗಳು ನಿರ್ಮಾಣವಾಗ್ತಿದೆ. ಮತ್ತೊಂದು ಕಡೆ ಇದೀಗ ಸರ್ಕಾರ 10 ಅಂತಸ್ತಿನ ಕಟ್ಟಡ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ವಾಕರ್ ಅಸೋಸಿಯೇಷನ್ ತುಂಬ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಈ ಒಂದು ಆದೇಶವನ್ನು ಕೈ ಬಿಡಬೇಕು, ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಬಾರ್ದಂದ್ರೆ ಒಂದು ಕಡೆ ಒತ್ತಾಯ ಮಾಡಿದರೆ, ನೀವು ನೋಡ್ತಿರ್ಬೋದು ಕಬ್ಬನ್ ಪಾರ್ಕಲ್ಲಿ ಸಾಕಷ್ಟು ಜನ ವಾಕಿಂಗ್ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಬೆಳಗ್ಗೆ, ಸಂಜೆ ಮತ್ತು ಮಧ್ಯಾಹ್ನ, ಮತ್ತೊಂದು ಕಡೆ ಪಕ್ಕದಲ್ಲೇ ವಿಧಾನಸೌಧ ಇದೆ, ವಿಶ್ರಾಂತಿಗೆ ಬರ್ತಾರೆ. ಸುಮಾರು ಒಂದು 180 ಎಕರೆಯಷ್ಟು ಈ ಒಂದು ಕಬ್ಬನ್ ಪಾರ್ಕ್ ಬೆಳೆದಿದೆ. ಇಲ್ಲಿ 6000ಕ್ಕೆ ಹೆಚ್ಚು ವಿವಿಧ ಜಾತಿಯ ಗಿಡ ಮರಗಳು ನಿರ್ಮಾಣವಾಗಿದೆ. ಈ ಒಂದು ಪ್ರದೇಶದಲ್ಲಿ ಈಗ 10 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡೋದು ಸರಿಯಲ್ಲ. ಹೀಗಾಗಿ ಈ ಒಂದು ಆದೇಶವನ್ನು, ಈ ಒಂದು ಯೋಜನೆಯನ್ನು ಕೈ ಬಿಡಬೇಕೆನ್ನೋ ಒಂದು ಕಡೆ ಒತ್ತಾಯ ಕೇಳಬೇಕಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮುಂದಾಗಿದ್ದಾರೆ. ಒಂದು ಕಡೆ ಸರ್ಕಾರ ಈ ಆದೇಶವೇನೇನಾದರೂ ಕೈ ಬೀಳಂದ್ರೆ ಮುಂದಿನ ಭಾನುವಾರ ಸುಮಾರು 10,000 ಅಧಿಕ ಜನ ಸಾರ್ವಜನಿಕರು, ಸಿಟಿಜನರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಇದು ಕಬ್ಬನ್ ಪಾರ್ಕ್ ಉಳಿಬೇಕು, ಪರಿಸರ ಉಳಿಬೇಕು. ಯಾಕಂದರೆ ದಿನನಿತ್ಯ ವಾಯುಮಾಲಿನ್ಯ ಪ್ರಮಾಣ ಜಾಸ್ತಿ ಆಗ್ತಿದೆ, ಪರಿಸರ ಹಾಳಾಗ್ತಿದೆ. ನಾವು ಪರಿಸರ ಬೆಳೆಸಬೇಕು. ಒಂದು ಕಡೆ ಪರಿಸರ ದಿನ ಬಂದರೆ ನಾವು ಪರಿಸರ ಉಳಿಸಿ, ಪರಿಸರ ಬೆಳೆಸಿ ಅಂತ ನಾವು ಹೇಳ್ತೀವಿ. ಸರ್ಕಾರ ಒಂದು ವಾಗ್ದಾನ ಮಾಡುತ್ತೆ, ಒಂದು ಕಡೆ ಗಿಡ ನೆಟ್ಟು ಪರಿಸರ ಬೆಳೆಸಿ ಅಂತಲೇ ಆದೇಶ ಮಾಡುತ್ತೆ. ಆದರೆ ಈಗ ಗಿಡ ಮರ ಕಡಿಯುವುದಕ್ಕೆ ಮುಂದಾಗಿದ್ದಕ್ಕೆ ಸರಿಯಲ್ಲ. ಕಟ್ಟಡ ಕಟ್ಟುವುದು ನಿರ್ಬಂಧ ಮಾಡಬೇಕು. ಈ ಒಂದು ಆದೇಶವನ್ನು ಕೂಡಲೇ ಹಿಂಪಡಿಬೇಕಂತೇನೋ ಒಂದು ಕಡೆ ಒತ್ತಾಯ ಮಾಡಿದ್ದಾರೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವಂತೇನೋ ಒಂದು ಕಡೆ ವಿವಿಧ ಪರ ಸಂಘಟನೆಗಳು ಮತ್ತು ವಾಕರ್ ಅಸೋಸಿಯೇಷನ್ ಒಂದು ಕಡೆ ಸರ್ಕಾರಕ್ಕೆ ಆಕ್ರೋಶ ಜೊತೆಗೆ ಒತ್ತಾಯ ಮಾಡಿದ್ದಾರೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.